ನಮ್ಮ ನ್ಯೂಸ್ಗೆ ಸ್ವಾಗತ. ಚಿಂತಾಮಣಿಯಲ್ಲಿ ದಟ್ಟ ಮಂಜು, ವಾಹನ ಸವಾರರ ಪರದಾಟ. ವಾಯುಭಾರ ಕುಸಿತದ ಪ್ರಭಾವದಿಂದ ಮಳೆ ಮತ್ತು ವಾಡಿಕೆ ಮಳೆ ಹೆಚ್ಚದ ಹಿನ್ನೆಲೆಯಲ್ಲಿ ಚಿಂತಾಮಣಿ ನಗರ ಮತ್ತು ತಾಲೂಕಿನಾದ್ಯಂತ ಚಳಿ ಹೆಚ್ಚಾಗುವುದರ ಜೊತೆಗೆ ದಟ್ಟ ಮಂಜು ಸಹ ಹೆಚ್ಚಾಗಿ ವಾಹನ ಸವಾರರು ಬೆಳಗ್ಗೆ ಪರದಾಡುವಂತಾಗಿದೆ. ಸಾಮಾನ್ಯವಾಗಿ ಡಿಸೆಂಬರ್ ತಿಂಗಳ ಮಧ್ಯದಲ್ಲಿ ಆರಂಭವಾಗುವ ಮಂಜು ಮತ್ತು ಚಳಿಯ ಪ್ರಭಾವ ಜನರಿಗೆ ಆಗಲೇ ತಟ್ಟಿದೆ. ನಾಗರಿಕರು ಚಳಿಯಿಂದ ಕೊಂಚ ರಕ್ಷಣೆ ಪಡೆಯಲು ಬಿಸಿ ಬಿಸಿ ಕಾಫಿ, ಚಹಾದ ಮೊರೆ ಹೋಗುತ್ತಿರುವುದು ನಗರದಲ್ಲಿ ಕಂಡುಬರುತ್ತಿದ್ದರೆ, ಮಂಜು ಆವರಿಸುತ್ತಿರುವುದರಿಂದ ವಾಹನ ಸವಾರರು ಹಿಮದ ಪ್ರಭಾವದಿಂದ ಹೆಡ್ಲೈಟ್ಗಳನ್ನು ಹಾಕಿಕೊಂಡು ಓಡಾಡುವಂತಾಗಿದೆ. ನಗರ ಮತ್ತು ತಾಲೂಕಿನಲ್ಲಿ ಮಂಜಿನ ಚಳಿಯಿಂದ ಜನರು ತತ್ತರಿಸಿದ್ದಾರೆ. ಈ ಮಂಜಿನ ಮರೆಯಲ್ಲಿ ರಸ್ತೆಗಳು ಕಾಣದೆ ವಾಹನಗಳು ಹೇಗೆ ಸಾಗುವುದೆಂಬ ಭಯದಲ್ಲಿ ಸಾಗುತ್ತಿದ್ದಾರೆ. ಒಂದು ವಾರದಿಂದ ನಗರದಲ್ಲಿ ಮಂಜಿನ ಪ್ರಭಾವ ಹೆಚ್ಚಾಗಿರುವುದರಿಂದ ನಾಗರಿಕರು ಬೆಳಗ್ಗೆ ನಿಧಾನಗತಿಯಲ್ಲಿ ಎದ್ದು ತಮ್ಮ ಕರ್ತವ್ಯದಲ್ಲಿ ನಿರತರಾಗುತ್ತಿದ್ದಾರೆ. ಬೆಳಗ್ಗೆ 7 ಗಂಟೆಗೆಲ್ಲ ನಗರದಲ್ಲಿ ಬಿಸಿಲು ಬಂದರೂ ನಗರದಲ್ಲಿ ಹಿಮ ತುಂಬಿರುವುದರಿಂದ ಬೆಟ್ಟಗುಡ್ಡಗಳು, ಮರಗಿಡಗಳು ಕಾಣಿಸುವುದಿಲ್ಲ. ರಸ್ತೆಯಲ್ಲಿ ಓಡಾಡುವ ವಾಹನಗಳು ಹಿಮದ ಪ್ರಭಾವದಿಂದ ಲೈಟ್ ಹಾಕಿಕೊಂಡು ಮುನ್ನುಗ್ಗಬೇಕಾದ ಅನಿವಾರ್ಯತೆ ಎದುರಾಗಿದೆ. ಡಿಸೆಂಬರ್ ಮೊದಲನೇ ವಾರದಿಂದ ಸ್ವಲ್ಪ ಮಂಜಿನ ಪ್ರಭಾವ ಕಾಣಿಸುತ್ತಿದ್ದು, ವಿಶೇಷವಾಗಿ ಹಿರಿಯ ನಾಗರಿಕರು ಹಾಗೂ ಚಿಕ್ಕ ಮಕ್ಕಳು ಬೆಚ್ಚನೆಯ ವಸ್ತುಗಳ ಮೊರೆ ಹೋಗುತ್ತಿದ್ದಾರೆ. ಚಳಿ ತಾಳಲಾರದೆ ಕೆಲವರು ಆಗಾಗ ಕಾಫಿ ಅಥವಾ ಚಹಾ ಸೇವಿಸುತ್ತಾರೆ. ಮತ್ತೆ ಕೆಲವರು ಬಿಸಿಲಿನಲ್ಲಿ ನಿಂತರೆ, ವೃದ್ಧರು, ಯುವಕರು ಬೆಳಗ್ಗೆ ಮತ್ತು ಸಂಜೆ ಕಡ್ಡಾಯವಾಗಿ ಸ್ವೆಟರ್ ಅಥವಾ ಜರ್ಕಿನ್, ತಲೆಗೆ ಟೋಪಿ ಧರಿಸಿಕೊಳ್ಳುತ್ತಿರುವುದು ಕಂಡುಬರುತ್ತಿದೆ. ಚಳಿಯ ಪರಿಣಾಮವಾಗಿ ನಗರದ ಹೋಟೆಲ್ ಮತ್ತು ಕಾಫಿ ಗಾಡಿಗಳ ಮುಂದೆ ಜನರ ದಂಡೆ ಸೇರಿರುತ್ತದೆ. ಅದೇ ರೀತಿ ಸಂಜೆ ಬಿಸಿ ಬಿಸಿ ಬೋಂಡ, ಬಜ್ಜಿ ಹಾಕುವ ಗಾಡಿಗಳ ಮುಂದೆಯೂ ಕ್ಯೂ ಇರುತ್ತದೆ. ಚಳಿಯಿಂದಾಗಿ ಮೂಲೆಗೆ ಬಿದ್ದಿದ್ದ ಸ್ವೆಟರ್, ಜರ್ಕಿನ್, ಟೋಪಿಗಳು ಹುಡುಕಾಟ ಸಾಮಾನ್ಯವಾಗಿದೆ. ಹೊಸ ಸ್ವೆಟರ್, ಟೋಪಿಗಳು ಖರೀದಿಗೂ ಕೆಲವರು ಮುಂದಾಗುತ್ತಿರುವುದರಿಂದ ವ್ಯಾಪಾರಿಗಳಿಗೆ ಒಳ್ಳೆಯ ಅವಕಾಶ ಎನ್ನಬಹುದಾಗಿದೆ.